ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಳದುಳಿದ ಅಲ್ಪ ಸ್ವಲ್ಪ ಮರ್ಯಾದೆನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮಷ್ಟಕ್ಕೆ ನಮ್ಮನ್ನು ಬಿಟ್ಬಿಡಿ. ಸರ್, ನೀವು ದೊಡ್ಡವರು ಹೀಗೆಲ್ಲ ಮಾತಾಡಬಾರ್ದು. ದೊಡ್ಡವರು ಅಂತ ದೊಡ್ಡದಾಗೆ ಬತ್ತಿ ಇಟ್ಬಿಟ್ರಿ. ಹೇಗೋ ಅಮ್ಲಿನೋ ಗಂಜಿನೋ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಈಗ ಅದಕ್ಕೂ ಸಂಸ್ಕಾರ ಬಂತು. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ. ಅಮ್ಮ, ನಮ್ ಸಂಕಟ ಸುಖ ದುಃಖ ಇವ್ರ ಹತ್ರ ಯಾಕಮ್ಮ ಹೇಳ್ಕೋಬೇಕು? ನಮಗ್ ನೋವಾಗ್ಲಿ ಅಂತಾನೆ ಇವ್ರು ಇಷ್ಟೆಲ್ಲ ಮಾಡಿರೋದು. ನಾವ್ ಸತ್ರು ಇವ್ರಿಗೆ ಗೊತ್ತಾಗ್ಬಾರ್ದು ಅಮ್ಮ. ಅಕಸ್ಮಾತ್ ಆಗಿ ಗೊತ್ತಾದ್ರೆ ಅದೇ ಖುಷಿಯಲ್ಲಿ ಹಾಲನ್ನ ತಿನ್ಬಿಡ್ತಾರೆ. ನೀವಿಬ್ರು ಒಳಗ್ ಹೋಗಿ ಅಪ್ಪ. ಸರ್, ಲೀಲಾ, ನಿಮ್ಗಾಗಿರೋ ನೋವು ಏನು ಅಂತ ನನಗೆ ಗೊತ್ತಿದೆ. ನನಗೋಸ್ಕರ ಬಾ ಅಂತ ಕರೀತಾ ಇಲ್ಲ ನೀನು. ನಿನಗೋಸ್ಕರ ಕಾಯ್ತಾ ಇದ್ದಾರಲ್ಲ ಅಮ್ಮ, ಅವ್ರಿಗೋಸ್ಕರ ಆದ್ರೂ ಬರಲ್ಲ. ನಾನು ಯಾರಿಗೋಸ್ಕರನೂ ಬರಲ್ಲ. ಊರ್ ಜನದ ಮುಂದೆ ನಮ್ಮ ಮನೆ ಮರ್ಯಾದೆ ಹರಾಜ್ ಹಾಕಿದ್ರಲ್ಲ, ಅವತ್ತೇ ನಮ್ಮ ಮನೆಗೂ ನಿಮ್ ಮನೆಗೂ ಸಂಬಂಧ ಮುಗೀತು. ನನ್ ಸತ್ರು ನಿಮ್ ಮನೆಗ್ ಬರಲ್ಲ. ಲೀಲಾ, ಪ್ಲೀಸ್, ನಾನು ಯಾವತ್ತೂ ನಿನ್ನ ಹತ್ರ ಏನೂ ಕೇಳ್ಕೊಂಡವನಲ್ಲ. ಮೊದಲನೇ ಸಲ ಕೇಳ್ತಾ ಇದ್ದೀನಿ, ದಯವಿಟ್ಟು ಬಾ. ನಾನ್ ಒಂದ್ಸತಿ ಬರಲ್ಲ ಅಂದ್ರೆ ನಿಮಗೆ ಅರ್ಥ ಆಗಲ್ವಾ? ಅದ್ ಹೇಗ್ರಿ ಅನ್ಕೋತೀರಾ? ನೀವ್ ಕರೆದ ತಕ್ಷಣ ನಾನ್ ಬಂದ್ಬಿಡ್ತೀನಿ ಅಂತ? ನಿಮ್ ಮನೇಲಿ ನಮ್ಗಾಗಿರೋ ಅವಮಾನ ಒಂದಾ ಎರಡ? ಆಗಲ್ಲಪ್ಪ, ನನ್ ಕೈಲಾಗಲ್ಲ. ನಾನ್ ಬರಲ್ಲ. ಓಕೆ, ಫೈನ್. ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡದೆ ಈ ಏಜಿನ ಮುಂದೆ ಹೆಜ್ಜೆ ಇಡೋನಲ್ಲ. ನಿಮ್ ತಂದೆ ಮೇಲೆ ಅಪವಾದ ಹೊಸಿದ ಹುಡುಗಿನೇ ಬಂದು ತಾನು ಮಾಡಿದ ತಪ್ಪು ಅಂತ ಒಪ್ಕೋತಾಳೆ. ಏನೋ ಹೋಗಿರೋ ಮರ್ಯಾದಿನ ನಾನು ವಾಪಸ್ ತಂದು ಕೊಡಕ್ಕಾಗಲ್ಲ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.